ತಂದೆ, ಕುಮಾರ, ಪರಿಶುದ್ಧಾತ್ಮನೆಂಬ ತ್ರಿಯೇಕ ದೇವರ ನಾಮದಲ್ಲಿ ಜುಲೈ ತಿಂಗಳ ಮೊದಲನೆಯ ಭಾನುವಾರಕ್ಕೆ ನಿಮ್ಮೆಲ್ಲರನ್ನ ತ್ರಿಯೇಕ ದೇವರ ನಾಮದಲ್ಲಿ ವಂದಿಸಿ ಆಫ್ಘಾನಿಸ್ತಾನಾಗಿರುತ್ತೇನೆ. ತಲೆಗಳನ್ನು ತಗ್ಗಿಸಿ ಪ್ರಾರ್ಥಿಸಿಕೊಳ್ಳೋಣ. ಎಲ್ಲ ಕಾಲದಲ್ಲಿಯೂ ನಿನ್ನ ಮಕ್ಕಳನ್ನು ಪರಾಂಬರಿಸಿ ನಡೆಸುವ ದೇವ ತನೆಯೇ, ನಿನ್ನ ಪ್ರಸನ್ನತೆ, ನಿನ್ನ ನಡೆಸುವಿಕೆಯನ್ನು ನೆನೆದು ನಾವು ನಿನ್ನನ್ನು ಸ್ತೋತ್ರಿಸುವರಾಗಿರುತ್ತೇವೆ. ಈ ಆರಾಧನೆಯಲ್ಲಿ ನಿನ್ನ ಪ್ರಸನ್ನತೆಯನ್ನು ನಾವು ಬೇಡುತ್ತಾ, ಕರ್ತನೆ, ನಾವು ಮಾಡುವಂಥ ಒಂದೊಂದು ಪ್ರಾರ್ಥನೆ, ವಿಜ್ಞಾಪನೆ ನಿನ್ನ ಪರಿಶುದ್ಧ ವಾಕ್ಯದ ನಾಮದ ಮಹಿಮೆಯಲ್ಲಿ ನಮ್ಮ ಒಬ್ಬೊಬ್ಬರನ್ನು ನೀನು ಆಶೀರ್ವದಿಸೆಂಬುದಾಗಿಯೂ, ಈ ಆರಾಧನೆಯ ಆದಿಯು, ಮಧ್ಯಸ್ಥನು, ಅಂತ್ಯವೂ ನೀನೇ ಆಗಿದ್ದು, ನಾವಿರುವಂತಹ ಸ್ಥಳಗಳಲ್ಲಿ ಸ್ವಾಮಿ ನಮ್ಮನ್ನು ಪಾವನಗೊಳಿಸಿ ನಿನ್ನ ಪರಿಶುದ್ಧ ಆತ್ಮನ ಅಭಿಷೇಕವನ್ನು ಹೊಂದಿಕೊಳ್ಳುವಂತೆ ನಮ್ಮೊಬ್ಬೊಬ್ಬರನ್ನೂ ಸಹ ನೀನು ಆಶೀರ್ವದಿಸಿ ನಡೆಸೆಂಬುದಾಗಿ ಒಬ್ಬನೇ ದೇವರಾದಂಥ ನಿನ್ನಲ್ಲಿ ನಂಬಿಕೆಯಿಂದಲೂ ವಿಶ್ವಾಸದಿಂದಲೂ ಬೇಡಿ ಹೊಂದಿಕೊಂಡಿದ್ದೇವೆ. ಆಮೇಲೆ ನಾವೆಲ್ಲರೂ ಹಾಡಿಕೊಳ್ಳುವ ಸಂಗೀತಗಳಲ್ಲಿ 30ನೇ ಸಂಗೀತವಾದಂತಹ ಭೂಪರಲೋಕ ದೇವರೇ ಸಮಸ್ತ ಕೊಡುವಾತನೆ ಎಂಬ ಸಂಗೀತವನ್ನು ಹಾಡಿಕೊಳ್ಳೋಣ. ಪುದುವಾದ ದೇವರ ಆರಾಧನಾ ಕ್ರಮ ಪುಸ್ತಕ ಪುಟ 124, 3ನೇ ವಿಧಾನದ 2ನೆಯ ಸ್ತುತಿಯನ್ನು ಅನುಸರಿಸೋಣ. ಕರ್ತನು ತನ್ನ ಪರಿಶುದ್ಧ ಮಂದಿರದಲ್ಲಿದ್ದಾನೆ, ಭೂಲೋಕವೆಲ್ಲ ಆತನ ಮುಂದೆ ಮೌನವಾಗಿರಲಿ. ಆತನ ಸಾನ್ನಿಧ್ಯದಲ್ಲಿ ಮಾನ ಮಹಿಮೆಗಳು, ಆತನ ಪವಿತ್ರ ಆಲಯದಲ್ಲಿ ಬಲ ಸೌಂದರ್ಯಗಳು ಇರುತ್ತವೆ. ನಾನಂತೂ ನಿನ್ನ ಮಹಾಕೃಪೆಯನ್ನು ಹೊಂದಿದವನಾಗಿ ನಿನ್ನ ಮಂದಿರದೊಳಕ್ಕೆ ಪ್ರವೇಶಿಸುವೆನು. ನಿನ್ನಲ್ಲಿ ಭಯಭಕ್ತಿಯುಳ್ಳವನಾಗಿ ನಿನ್ನ ಪರಿಶುದ್ಧ ಆಲಯದ ಕಡೆಗೆ ಅಡ್ಡಬೀಳುವೆನು. ಕರ್ತನು ನನಗೆ ಬೆಳಕು, ರಕ್ಷಕನು ಆಗಿದ್ದಾನೆ. ನಾನು ಯಾರಿಗೆ ಭಯಪಟ್ಟೇನು? ಕರ್ತನು ನನ್ನ ಪ್ರಾಣದ ಆಧಾರನು, ನಾನು ಯಾರಿಗೆ ಹೆದರೇನು? ಆತನು ನಮ್ಮ ಪಾಪಗಳಿಗೆ ಸರಿಯಾಗಿ ನಮ್ಮನ್ನು ಶಿಕ್ಷಿಸಲಿಲ್ಲ, ನಮ್ಮ ಅಪರಾಧಗಳಿಗೆ ತಕ್ಕಂತೆ ದಂಡಿಸಲಿಲ್ಲ.
ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ ಆತನಲ್ಲಿ ಭಯಭಕ್ತಿಯುಳ್ಳವರ ಮೇಲೆ ಆತನ ಕೃಪೆಯು ಅಷ್ಟು ಅಪಾರವಾಗಿದೆ. ಕರ್ತನ ಮಹೋಪಕಾರಗಳಿಗೆ ಬದಲೇನು ಮಾಡಲಿ? ರಕ್ಷಣಾ ಪಾತ್ರೆಯನ್ನು ತೆಗೆದುಕೊಂಡು ಕರ್ತನ ನಾಮವನ್ನು ಪ್ರಖ್ಯಾತಿಪಡಿಸಿ. ಎಲ್ಲರೂ ಒಟ್ಟಾಗಿ ಹೇಳೋಣ. ಕರ್ತನೇ ನನ್ನ ಶರಣನೇ, ನನ್ನ ವಿಮೋಚಕನೇ, ನನ್ನ ಮಾತುಗಳು ನನ್ನ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಿರಲಿ. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರೇ, ನಮ್ಮ ಪರಮ ತಂದೆಯೇ, ನಿನ್ನಲ್ಲಿಯೇ ನಮಗೆ ಮನಃಶಾಂತಿಯು ಸಮಾಧಾನವು ದೊರಕುತ್ತವೆ. ಈ ಆರಾಧನೆಯಲ್ಲಿ ನೀನು ನಮಗೆ ಪ್ರಸನ್ನನಾಗಬೇಕೆಂದು ಬೇಡಿಕೊಳ್ಳುತ್ತೇವೆ. ನಿನ್ನ ಆತ್ಮನ ವರಗಳನ್ನು ನಮ್ಮ ಮೇಲೆ ಸುರಿಸು. ಈ ಪವಿತ್ರ ಧ್ಯಾನದ ಸಮಯದಿಂದ ನಾವು ದಿವ್ಯ ಲಾಭವನ್ನು ಪಡೆದು ನವ ಚೈತನ್ಯವನ್ನು ಹೊಂದಿ ನೀನು ನಮಗೆ ನೇಮಿಸಿದ ಕೆಲಸವನ್ನು ಮಾಡಿ ಮುಗಿಸಲು ಬಲಗೊಳ್ಳುವಂತೆ ಅನುಗ್ರಹಿಸಬೇಕೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೇನ್. ನಾವು ಸ್ವಲ್ಪ ಹೊತ್ತು ಮೌನವಾಗಿದ್ದು ನಮ್ಮ ಪಾಪಗಳನ್ನು ತ್ರಯೇಕ ದೇವರಲ್ಲಿ ಅರಿಕೆ ಮಾಡೋಣ. ನಾವೆಲ್ಲರೂ ಒಟ್ಟಾಗಿ 127ನೇ ಪುಟದಲ್ಲಿ ಕಾಣುವಂತಹ ಪಾಪದ ಅರಿಕೆಯನ್ನು ಹೇಳೋಣ. ನಾವು ಬಹಳ ತಪ್ಪು ಮಾಡಿ ಮನೋವಕಾರಗಳಿಂದ ಪಾಪ ಮಾಡಿದ್ದೇವೆಂದು ತಂದೆ, ಕುಮಾರ, ಪವಿತ್ರಾತ್ಮನೆಂಬ ಸರ್ವಶಕ್ತನಾದ ದೇವರಿಗೆ ಅರಿಕೆ ಮಾಡುತ್ತೇವೆ. ಆದ ಕಾರಣ ನಮ್ಮ ಮೇಲೆ ದಯವಿಡುವಂತೆ ದೇವರನ್ನು ಪ್ರಾರ್ಥಿಸುತ್ತೇವೆ. ಸರ್ವಶಕ್ತನಾದ ದೇವರೇ, ನಮ್ಮ ಮೇಲೆ ಕರುಣೆ, ನಮ್ಮ ಪಾಪಗಳೆಲ್ಲ ಕ್ಷಮಿಸಿ, ಎಲ್ಲ ಕೇಳಿದ ನಮ್ಮನ್ನು ಬಿಡಿಸಿ, ಎಲ್ಲ ಸದಾಚಾರದಲ್ಲಿ ನಮ್ಮನ್ನು ನೆಲೆಗೊಳಿಸಿ ಬಲಪಡಿಸಿ ನಿತ್ಯ ಜೀವನದಲ್ಲಿ ಸೇರಿಸಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೆನ್. ಪ್ರಾರ್ಥನೆ ಮಾಡೋಣ. ದೇವರೇ, ಸದಾ ಕರುಣೆ ತೋರಿಸುವುದು, ಕ್ಷಮಿಸುವುದು ನಿನ್ನ ಸ್ವಭಾವವೇ ಆಗಿದೆ. ನಮ್ಮ ಬಡಭಿನ್ನಗಳನ್ನು ಲಾಲಿಸಿ ನಮ್ಮ ಪಾಪಗಳ ಸಂಕೋಲೆಯಿಂದ ನಾವು ಬಂಧಿತರಾಗಿದ್ದರು. ಕರುಣಾಸಾಗರನಾದಂಥ ನೀನು ನಮ್ಮ ಮಧ್ಯಸ್ಥನೂ ಸಹಾಯಕನೂ ಆಗಿರುವ ಯೇಸು ಕ್ರಿಸ್ತನ ಘನಕ್ಕಾಗಿ ನಮ್ಮನ್ನು ಬಿಡುಗಡೆ ಮಾಡಬೇಕೆಂದು ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೆನ್. ಈ ದಿನಕ್ಕೆ ನೇಮಕವಾದಂತಹ ಉಕ್ತಿ ಪ್ರಸ್ತುತಿಯ ವೇದ ಭಾಗವನ್ನು ಓದಿ ಕೇಳೋಣ.
ಉತ್ತರ ಪ್ರತ್ಯುತ್ತರವಾಗಿ ಕೀರ್ತನೆಗಳಲ್ಲಿ 147ನೆಯ ಸಂಗ್ರಹ. ಯಾಹೋವಿಗೆ ಸ್ತೋತ್ರ. ನಮ್ಮ ದೇವರನ್ನು ಸ್ತುತಿಸುವುದು ಒಳ್ಳೆಯದು, ಸಂತೋಷಕರವೂ ಆಗಿದೆ. ಆತನನ್ನು ಕೀರ್ತಿಸುವುದು ಯುಕ್ತವಾಗಿದೆ. ಯೆಹೋವನು ಯೆರೂಸಲೇಮನ್ನು ಕಟ್ಟಿಸುತ್ತಿದ್ದಾನೆ, ಚದುರಿಹೋಗಿದ್ದ ಇಸ್ರಾಯೇಲರನ್ನು ಕೂಡಿಸುತ್ತಿದ್ದಾನೆ. ಮುರಿದ ಮನಸ್ಸುಳ್ಳವರನ್ನು ವಾಸಿ ಮಾಡುತ್ತಾನೆ, ಅವರ ಗಾಯಗಳನ್ನು ಕಟ್ಟುತ್ತಾನೆ. ಆತನು ನಕ್ಷತ್ರಗಳ ಸಂಖ್ಯೆಯನ್ನು ಗೊತ್ತು ಮಾಡಿ ಪ್ರತಿಯೊಂದಕ್ಕೂ ಹೆಸರಿಟ್ಟಿದ್ದಾನೆ. ನಮ್ಮ ಕರ್ತನು ದೊಡ್ಡವನು, ಪರಾಕ್ರಮಿಯೂ ಆಗಿದ್ದಾನೆ. ಆತನ ಜ್ಞಾನವು ಅಪರಿಮಿತವಾಗಿದೆ. ಯೆಹೋವನು ದೀನರಿಗೆ ಆಧಾರವಾಗಿದ್ದಾನೆ, ದುಷ್ಟರನ್ನು ನೆಲಕ್ಕೆ ಹತ್ತಿಸಿಬಿಡುತ್ತಾನೆ. ಯೆಹೋವನಿಗೆ ಕೃತಜ್ಞತಾಸ್ತುತಿ ಮಾಡಿರಿ, ಕಿನ್ನರಿಯೊಡನೆ ನಮ್ಮ ದೇವರನ್ನು ಕೊಂಡಾಡಿರಿ. ಆತನು ಆಕಾಶದಲ್ಲಿ ಮೋಡಗಳನ್ನು ಕಲಿಸುತ್ತಾನೆ, ಭೂಮಿಗೋಸ್ಕರ ಮಳೆಯನ್ನು ಸಿದ್ಧ ಮಾಡುತ್ತಾನೆ, ಬೆಟ್ಟಗಳಲ್ಲಿ ಹುಲ್ಲನ್ನು ಬೆಳೆಸುತ್ತಾನೆ. ಆತನು ಪಶುಗಳಿಗೂ ಕೂಗುತ್ತಿರುವ ಕಾಗೆ ಮರಿಗಳಿಗೂ ಬೇಕಾದ ಆಹಾರ ಕೊಡುತ್ತಾನೆ. ಕುದುರೆಯ ಶಕ್ತಿಯಲ್ಲಿ ಆತನಿಗೆ ಇಷ್ಟವಿಲ್ಲ, ಆಳಿನ ತೊಡೆಯ ಬಲವನ್ನು ಮೆಚ್ಚುವುದಿಲ್ಲ. 11ನೇ ವಚನವನ್ನು ಒಟ್ಟಿಗೆ ಹೇಳೋಣ. ಯೆಹೋವನು ಆನಂದಿಸುವುದು ತನ್ನ ಕೃಪೆಯನ್ನು ನಿರೀಕ್ಷಿಸುವ ಭಕ್ತರಲ್ಲೇ. ತಂದೆ ಮಗ ಪರಿಶುದ್ಧಾತ್ಮನೇ, ಆದಿಯಲ್ಲಿ ತಂದೆಯೇ, ಈಗಲೂ ಯಾವಾಗಲೂ ಮಹಿಮೆಯಾಗಲಿ. ಆಮೆನ್. ಈ ಆರಾಧನೆಗೆ ನೇಮಕವಾದಂತಹ ಹಳೆಯ ಒಡಂಬಡಿಕೆಯ ವೇದ ಪಾರಾಯಣವನ್ನು ಓದಿ ಕೇಳೋಣ. ಈ ಪವಿತ್ರ ಸಬ್ಬತ್ ದಿನದ ಹಳೆಯ ಒಡಂಬಡಿಕೆಯ ವೇದ ಪಾರಾಯಣಕ್ಕಾಗಿ ಆರಿಸಿಕೊಂಡಿರುವ ವೇದ ಭಾಗವು ವಿಮೋಚನಾ ಕಾಂಡ 18ನೇ ಅಧ್ಯಾಯ ವಚನಗಳು 13ರಿಂದ 27ರವರೆಗೆ. ಹಳೆಯ ಒಡಂಬಡಿಕೆಯಲ್ಲಿ ವಿಮೋಚನಾ ಕಾಂಡ 18ನೇ ಅಧ್ಯಾಯ ವಚನಗಳು 13ರಿಂದ 27ರವರೆಗೆ. ಅಲ್ಲಿ ದೇವರ ಪವಿತ್ರ ವಾಕ್ಯವು ಹೀಗೆ ಬರೆಯಲ್ಪಟ್ಟಿದೆ. ಮಾರನೇ ದಿನ ಮೋಶೆ ಜನರಿಗೆ ನ್ಯಾಯ ತೀರಿಸುವುದಕ್ಕಾಗಿ ಕೂತಿರಲು ಪ್ರಾತಃ ಕಾಲದಿಂದ ಸಾಯಂಕಾಲದವರೆಗೂ ಜನರು ಅವನ ಹತ್ತಿರ ನಿಂತಿದ್ದರು. ಮೋಶೆಯು ಜನರಿಗೋಸ್ಕರ ಮಾಡಿದ್ದೆಲ್ಲವನ್ನೂ ಅವನ ಮಾವನು ನೋಡಿ ಅವನಿಗೆ, ನೀನು ಯಾತಕ್ಕೆ ಜನರಿಗೋಸ್ಕರ ಇಷ್ಟು ಪ್ರಯಾಸ ಪಡುತ್ತೀ? ಪ್ರಾತಃ ಕಾಲ ಮೊದಲುಗೊಂಡು ಸಾಯಂಕಾಲದವರೆಗೂ ಜನರು ನಿನ್ನ ಹತ್ತಿರ ನಿಲ್ಲುತ್ತಾರಲ್ಲ, ಯಾತಕ್ಕೆ ನೀನೊಬ್ಬನೇ ನ್ಯಾಯ ತೀರಿಸುವುದಕ್ಕೆ ಕೂತಿರುತ್ತೀ ಎಂದು ಕೇಳಲು ಮೋಶೆ ಅವನಿಗೆ, ದೇವರ ತೀರ್ಪನ್ನು ತಿಳುಕೊಳ್ಳುವುದಕ್ಕಾಗಿ ಜನರು ನನ್ನ ಹತ್ತಿರ ಬರುತ್ತಾರೆ. ಅವರೊಳಗೆ ವ್ಯಾಜ್ಯವೇನಾದರೂ ಉಂಟಾಗಿದ್ದರೆ ನನ್ನ ಬಳಿಗೆ ಬರುತ್ತಾರೆ. ನಾನು ವಿಚಾರಣೆ ಮಾಡಿ ಅವರಿಗೆ ನ್ಯಾಯ ತೀರಿಸಿ ದೇವರ ಆಜ್ಞಾವಿಧಿಗಳನ್ನು ಬೋಧಿಸುತ್ತೇನೆ ಎಂದು ಹೇಳಿದನು. ಅದನ್ನು ಕೇಳಿ ಮೋಶೆಯ ಮಾವನು ಅವನಿಗೆ, ನೀನು ಮಾಡುವ ಕಾರ್ಯಕ್ರಮವು ಒಳ್ಳೆಯದಲ್ಲ, ಈ ಕೆಲಸ ಬಹು ಕಷ್ಟವಾದದ್ದು, ನೀನೊಬ್ಬನೇ ಅದನ್ನು ನಡೆಸಲಾರಿ, ನೀನು ನಿನ್ನ ಸಂಗಡ ಇರುವ ಜನರು ನಿಶ್ಚಯವಾಗಿ ಬಳಲಿ ಹೋಗುವಿರಿ. ನನ್ನ ಮಾತನ್ನು ಕೇಳು, ನಾನು ನಿನಗೆ ಒಂದು ಆಲೋಚನೆಯನ್ನು ಹೇಳುತ್ತೇನೆ ಮತ್ತು ದೇವರು ನಿನ್ನ ಸಂಗಡ ಇರಲಿ. ನೀನು ಜನರಿಗೂ ದೇವರಿಗೂ ಮಧ್ಯಸ್ಥನಾಗಿದ್ದು ಜನರ ವ್ಯಾಜ್ಯಗಳನ್ನು ದೇವರ ಹತ್ತಿರಕ್ಕೆ ತರಬೇಕು. ಮತ್ತು ನೀನು ದೇವರ ಆಜ್ಞಾವಿಧಿಗಳನ್ನು ಬೋಧಿಸಿ ಅವರು ನಡೆಯಬೇಕಾದ ಮಾರ್ಗವನ್ನು ಮಾಡಬೇಕಾದ ಕಾರ್ಯಗಳನ್ನು ಅವರಿಗೆ ತಿಳಿಯಪಡಿಸಬೇಕು. ಆದರೆ ನೀನು ಸಮಸ್ತ ಜನರೊಳಗೆ ಸಮರ್ಥರು, ದೇವಭಕ್ತರು, ನಂಬಿಗಸ್ತರು, ಲಂಚ ಮುಟ್ಟದವರೂ ಆಗಿರುವ ಪುರುಷರನ್ನು ಆರಿಸಿಕೊಂಡು ಅವರನ್ನು 1000 ಮಂದಿಯ ಮೇಲೆಯೂ 100 ಮಂದಿಯ ಮೇಲೆಯೂ 50 ಮಂದಿಯ ಮೇಲೆಯೂ 10 ಮಂದಿಯ ಮೇಲೆಯೂ ಅಧಿಕಾರಿಗಳನ್ನಾಗಿ ನೇಮಿಸಬೇಕು. ಅವರೇ ಯಾವಾಗಲೂ ಜನರಿಗೆ ನ್ಯಾಯವನ್ನು ತೀರಿಸಲಿ. ಅವರು ದೊಡ್ಡ ವ್ಯಾಜ್ಯಗಳನ್ನು ನಿನ್ನ ಮುಂದೆ ತರಲಿ, ಸಣ್ಣ ವ್ಯಾಜ್ಯಗಳನ್ನೆಲ್ಲ ತಾವೇ ತೀರಿಸಲಿ. ಅವರು ನಿನ್ನೊಂದಿಗೆ ಈ ಭಾರವನ್ನು ಹೊರುವುದರಿಂದ ನಿನಗೆ ಸುಲಭವಾಗಿರುವುದು. ದೇವರು ಹೀಗೆ ಮಾಡುವುದಕ್ಕೆ ನಿನಗೆ ಅಪ್ಪಣೆ ಕೊಡುವುದಾದರೆ ನೀನು ಈ ಕೆಲಸದ ಭಾರವನ್ನು ನಿರ್ವಹಿಸಲಾಗುವುದು. ಇದು ಮಾತ್ರವಲ್ಲದೆ ಈ ಜನರೆಲ್ಲರೂ ತಮ್ಮ ತಮ್ಮ ಮನೆಗಳಿಗೆ ಸಂತೋಷವಾಗಿ ಹೋಗುವರು ಎಂದು ಹೇಳಿದನು. ಮೋಶೆ ತನ್ನ ಮಾವನ ಮಾತಿಗೆ ಒಪ್ಪಿಕೊಂಡು ಅವನು ಹೇಳಿದಂತೆಯೇ ಮಾಡಿದನು. ಅವನು ಇಸ್ರಾಯೇಲ್ಯರಲ್ಲಿ ಸಮರ್ಥರಾದವರನ್ನು ಆರಿಸಿಕೊಂಡು 1000 ಮಂದಿಯ ಮೇಲೆಯೂ 100 ಮಂದಿಯ ಮೇಲೆಯೂ 50 ಮಂದಿಯ ಮೇಲೆಯೂ 10 ಮಂದಿಯ ಮೇಲೆಯೂ
ಅಧಿಕಾರಿಗಳನ್ನಾಗಿ ನೇಮಿಸಿದನು. ಇವರು ಯಾವಾಗಲೂ ಜನರಿಗೆ ನ್ಯಾಯ ತೀರಿಸುವವರಾಗಿ ಕಠಿಣ ವ್ಯಾಜ್ಯಗಳನ್ನು ಮೋಶೆಯ ಬಳಿಗೆ ತರುತ್ತಾ ಸುಲಭ ವ್ಯಾಜ್ಯಗಳನ್ನು ತಾವೇ ತೀರಿಸುತ್ತಾ ಬಂದರು. ತರುವಾಯ ಮೋಶೆ ತನ್ನ ಮಾವನಿಗೆ ಅಪ್ಪಣೆ ಕೊಡಲಾಗಿ ಅವನು ಸ್ವದೇಶಕ್ಕೆ ಹೊರಟು ಹೋದನು ಎಂಬುದೇ ದೇವರು ಈ ವಾಕ್ಯಗಳನ್ನು ಆಶೀರ್ವದಿಸಲಿ. The epistle reading chosen for today is taken from 2 Corinthians chapter 8 verses beginning from 1 to 15. 2 Corinthians chapter 8 verses beginning from 1 to 15. Let's hear the word of God. Generosity encouraged. And now, brethren, we want you to know about the grace that God has given the Macedonian churches. Out of the most severe trial, their overflowing joy and their extreme poverty welled up in rich generosity, for I testify that they give as much as they were able to, and even beyond their ability, entirely on their own. They urgently pleaded with us for the privileges of sharing in this service to the saints, and they did not do as we expected, but they gave themselves first to the Lord and then to us in keeping with God's will. So we urged this Titus, since he had earlier made a beginning, to bring about also to completion this act of grace on your part. But just as you excel in everything, in faith, in speech, in knowledge, in complete earnestness, and in your love for us, see that you also excel in these grace of giving. I am not commanding you, but I want to test the sincerity of your love by comparing with the earnestness of others. For you know the grace of our Lord Jesus, that though he was rich, yet for your sake he became poor, so that you through his poverty might become rich. And here is my advice about what is best for you in this matter. Last year you were the first not only to give, but also to have the desire to do so. Now finish the work, so that your eager willingness to do it may be matched by your completion of it, according to your mean. For if the willingness is there, the gift is acceptable according to what one has, not according to what he does not have. Our desire is not that others might be relieved while you are hard pressed, but that there might be equality. At the present time, your plenty will supply what they need, so that in turn, their plenty will supply what you need. Then there will be equality, as it is written, "He who gathers much did not have too much, and he who gathered little did not have too little." Here ends the reading. Praise be to thee, O God. 131ನೇ ಜ್ಞಾನ ಕೀರ್ತನೆಯಾದಂಥ ಎಂಥ ಆಶ್ಚರ್ಯ ಪ್ರೇಮವಿದ್ದು ದೇವರಿಂದ ಪಾಪಿಗೆ ತೋರಿದುದು.
ಸುವಾರ್ಥ ಪಾರಾಯಣಕ್ಕಾಗಿ ನೇಮಕವಾದಂತಹ ಸುವಾರ್ತೆ ಓದಿ ಕೇಳೋಣ. ಸುವಾರ್ಥ ಭಾಗ ಪಾರಾಯಣಕ್ಕಾಗಿ ಆರಿಸಿಕೊಂಡ ವೇದ ಭಾಗವು ಶ್ರೀ ಮತ್ತಾಯನು ಬರೆದ ಸುವಾರ್ತೆ 25ನೇ ಅಧ್ಯಾಯ ವಚನಗಳು 14ರಿಂದ 30ರವರೆಗೆ. ಶ್ರೀ ಮತ್ತಾಯನು ಬರೆದ ಸುವಾರ್ತೆ ಅಧ್ಯಾಯ 25 ವಚನಗಳು 14ರಿಂದ 30ರವರೆಗೆ. ದೇಶಾಂತರ ಹೋಗುವ ಒಬ್ಬ ಮನುಷ್ಯನು ತನ್ನ ಆಳುಗಳನ್ನು ಕರೆದನು. ಅವರಿಗೆ ತನ್ನ ಆಸ್ತಿಯನ್ನು ಕೊಟ್ಟಿರುತ್ತಿರುವುದು. ಅವನು ಒಬ್ಬನಿಗೆ 5 ತಲಾಂತು, ಒಬ್ಬನಿಗೆ 2, ಒಬ್ಬನಿಗೆ 1, ಹೀಗೆ ಅವನವನ ಸಾಮರ್ಥ್ಯದ ಪ್ರಕಾರ ಕೊಟ್ಟು ಬೇರೊಂದು ದೇಶಕ್ಕೆ ಹೋದನು. 5 ತಲಾಂತು ಹೊಂದಿದವನು ಹೋಗಿ ಅದನ್ನು ವ್ಯಾಪಾರಕ್ಕಾಗಿ ಹಾಕಿ ಇನ್ನೂ 5 ತಲಾಂತು ಗಳಿಸಿಕೊಂಡನು. ಹಾಗೆ 2 ತಲಾಂತು ಹೊಂದಿದವನು ಇನ್ನೂ 2 ಸಂಪಾದಿಸಿಕೊಂಡನು. ಆದರೆ 1 ತಲಾಂತು ಹೊಂದಿದವನು ಹೋಗಿ ಭೂಮಿಯನ್ನು ಅಗೆದು ತನ್ನ ದನಿಯ ಹಣವನ್ನು ಬಚ್ಚಿಟ್ಟನು. ಬಹುಕಾಲದ ಮೇಲೆ ಆ ಆಳುಗಳ ದನಿಯು ಬಂದು ಅವರಿಂದ ಲೆಕ್ಕ ತೆಗೆದುಕೊಳ್ಳಲು 5 ತಲಾಂತು ಹೊಂದಿದವನು ಮುಂದೆ ಬಂದು ಇನ್ನೂ 5 ತಲಾಂತು ತಂದು, ಸ್ವಾಮಿ, ನೀನು 5 ತಲಾಂತನ್ನು ನನಗೆ ಕೊಟ್ಟಿದ್ದೀಯಲ್ಲ, ಇಗೋ ಇನ್ನೂ 5 ತಲಾಂತು ಸಂಪಾದಿಸಿದ್ದೇನೆ ಅಂದನು. ಅವನು ದನಿಯು ಬಲ ನಂಬಿಗಸ್ತನಾದ ಒಳ್ಳೆಯ ಆಳು, ನೀನು ಸ್ವಲ್ಪ ಕೆಲಸದಲ್ಲಿ ನಂಬಿಗಸ್ತನಾಗಿದ್ದಿ, ದೊಡ್ಡ ಕೆಲಸದಲ್ಲಿ ನಿನ್ನನ್ನು ಇಡುತ್ತೇನೆ, ನೀನು ದನಿಯ ಸೌಭಾಗ್ಯದಲ್ಲಿ ಸೇರು ಅಂದನು. ಆಗ 2 ತಲಾಂತು ಹೊಂದಿದವನು ಮುಂದೆ ಬಂದು, ಸ್ವಾಮಿ, 2 ತಲಾಂತು ನನಗೆ ಒಪ್ಪಿಸಿದೆಯಲ್ಲ, ಈಗೋ ಇನ್ನೂ 2 ತಲಾಂತು ಸಂಪಾದಿಸಿದ್ದೇನೆ ಅಂದನು. ಅವನು ದನಿಯು ಅವನಿಗೆ, ನೀನು ಬಲ ನಂಬಿಗಸ್ತನಾದ ಒಳ್ಳೆಯ ಆಳು, ನೀನು ಸ್ವಲ್ಪ ಕೆಲಸದಲ್ಲಿ ನಂಬಿಗಸ್ತನಾಗಿದ್ದಿ, ದೊಡ್ಡ ಕೆಲಸದಲ್ಲಿ ನಿನ್ನನ್ನು ಇಡುತ್ತೇನೆ, ನೀನು ದನಿಯ ಸೌಭಾಗ್ಯದಲ್ಲಿ ಸೇರು ಎಂದು ಹೇಳಿದನು. ತರುವಾಯ 1 ತಲಾಂತು ಹೊಂದಿದವನು ಸಹ ಮುಂದೆ ಬಂದು, ಸ್ವಾಮಿ, ನೀನು ಕಠಿಣ ಮನುಷ್ಯನು, ನೀನು ಬಿತ್ತದಿರುವಲ್ಲಿ ಕೊಯ್ಯುವವನು, ನೀನು ತೂರದಿರುವಲ್ಲಿ ರಾಶಿ ಮಾಡಿಕೊಳ್ಳುವವನು ಎಂದು ತಿಳಿದು ಹೆದರಿಕೊಂಡು ಹೋಗಿ ನಿನ್ನ ತಲಾಂತನ್ನು ಭೂಮಿಯಲ್ಲಿ ಬಚ್ಚಿಟ್ಟೆನು. ಇಗೋ ನಿನ್ನದು ನಿನಗೆ ಸಂಧಿಸಿದ್ದೆ ಅಂದನು. ಆಗ ಅವನ ದನಿಯು ಅವನಿಗೆ, ಮೈಗಳ್ಳನಾದ ಕೆಟ್ಟ ಆಳು ನೀನು, ನಾನು ಬಿತ್ತಿರುವಲ್ಲಿ ಕೊಯ್ಯುವವನು, ತೂರದಿರುವಲ್ಲಿ ರಾಶಿ ಮಾಡಿಕೊಳ್ಳುವವನು ಎಂದು ತಿಳಿದೆಯಾ? ಹಾಗಾದರೆ ನೀನು ನನ್ನ ಹಣವನ್ನು ಸಾಹುಕಾರರಲ್ಲಿ ಬಡ್ಡಿಗೆ ಹಾಕಬೇಕಾಗಿತ್ತು, ನಾನು ಬಂದು ನನ್ನದನ್ನು ಬಡ್ಡಿ ಸಹಿತ ಪಡೆದುಕೊಳ್ಳುತ್ತಿದ್ದೆನು ಎಂದು ಹೇಳಿ ತನ್ನ ಸೇವಕರಿಗೆ, ಅವನಿಂದ ಈ ತಲಾಂತು ತೆಗೆದು 10 ತಲಾಂತು ಇದ್ದವನಿಗೆ ಕೊಡಿರಿ, ಇದ್ದವರಿಗೆಲ್ಲ ಕೊಡಲ್ಪಡುವುದು, ಅವರಿಗೆ ಮತ್ತು ಹೆಚ್ಚಾಗುವುದು, ಇಲ್ಲದವನು ಕಡೆಯಿಂದ ಇದ್ದುದು ತೆಗೆಯಲ್ಪಡುವುದು. ಮತ್ತು ಕೆಲಸಕ್ಕೆ ಬಾರದ ಈ ಆಳನ್ನು ಹೊರಗೆ ಕತ್ತಲೆಗೆ ಹಾಕಿಬಿಡಿರಿ ಎಂದು ಹೇಳಿದನು. ಅಲ್ಲಿ ಗೋಳಾಟವು, ಕಟಕಟನೆ ಹಲ್ಲು ಕಡಿಯೋಣವು ಇರುವುದು. ದೇವರು ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ಕ್ರಿಸ್ತನೇ, ನಿನಗೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡೋಣ. ಮನೆ ವಾರ್ತೆ ಭಾನುವಾರವನ್ನು ಆಚರಿಸುವಂತೆ ಕೃಪೆಯಲ್ಲಿಯೂ ಆಶೀರ್ವಾದದಲ್ಲಿಯೂ
ನಮ್ಮ ಮನೆಗಳಲ್ಲಿಯೇ ನಮ್ಮನ್ನು ತೊಡಗಿಸಿಕೊಳ್ಳುವ ರೀತಿಯಲ್ಲಿ ಆಶೀರ್ವಾದಿಸಿಕೊಂಡು ಬಂದ ದೇವತಾನಿಯನೇ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮಾಡುವಂಥ ಧ್ಯಾನ ನಿನ್ನ ನಾಮದ ಮಹಿಮೆಯಲ್ಲಿ ನಮ್ಮ ಕಾರ್ಯ ಭಾರವನ್ನು ಅರ್ಥೈಸಿಕೊಂಡಂತಹ ನಿನ್ನ ಮಕ್ಕಳಾಗಿ ಕರ್ತನೆ, ಯಾವುದನ್ನು ನೀನು ನಮ್ಮಿಂದ ಅಪೇಕ್ಷೆ ಪಡುತ್ತೀಯೋ ಆ ಕಾರ್ಯಗಳಲ್ಲಿ ನಾವು ನಮ್ಮನ್ನು ತೊಡಗಿಸಿಕೊಳ್ಳುವ ಹಾಗೆ ನಿನ್ನ ಪರಿಶುದ್ಧ ವಾಕ್ಯದಿಂದ ನಮ್ಮನ್ನು ಪ್ರಬೋಧಿಸು, ಬಲಪಡಿಸು. ಯೇಸುವಿನ ಮುದ್ದಾದ ನಾಮದಲ್ಲಿ ಬೇಡಿದ್ದೇವೆ, ಆಮೆನ್. ಕರ್ತನಲ್ಲಿ ಪ್ರೀತಿಯುಳ್ಳ ಪ್ರಿಯ ದೇವಜನರೇ, ಕಳೆದ 6 ತಿಂಗಳು ದೇವರು ನಮ್ಮನ್ನು ವಿಶೇಷವಾದಂಥ ಕೃಪೆಯಲ್ಲಿಯೂ ಆಶೀರ್ವಾದದಲ್ಲಿಯೂ ನಡೆಸಿಕೊಂಡು ಬಂದಿದ್ದಾರೆ. ಈ ದಿನಮಾನಗಳಲ್ಲಿ ವೈಯಕ್ತಿಕವಾಗಿಯೂ ಕುಟುಂಬವಾಗಿಯೂ ಸಮುದಾಯವಾಗಿಯೂ ಕರ್ತನನ್ನು ಸ್ತೋತ್ರಿಸುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿರ್ತದೆ. ಈ ದಿನ ನಮ್ಮ ಧ್ಯಾನಕ್ಕಾಗಿ ಕೊಡಲ್ಪಟ್ಟಂತಹ ದೇವರ ವಾಕ್ಯ ಮನೆ ವಾರ್ತೆ ಭಾನುವಾರ ಎಂಬುದಾಗಿ. ಅದಕ್ಕೆ ನಾನು ನಿಮ್ಮ ಮುಂದೆ ಇಡುವಂತಹ ದೇವರ ವಾಕ್ಯ ವಿಮೋಚನಾ ಕಾಂಡ 18ನೇ ಅಧ್ಯಾಯ ವಚನ 21. ಆದರೆ ನೀನು ಸಮಸ್ತ ಜನರೊಳಗೆ ಸಮರ್ಥರು, ದೇವಭಕ್ತರು, ನಂಬಿಗಸ್ತರು, ಲಂಚ ಮುಟ್ಟದವರು ಆಗಿರುವ ಪುರುಷರನ್ನು ಆರಿಸಿಕೊಂಡು ಅವರನ್ನು 1000 ಮಂದಿಯ ಮೇಲೂ, 100 ಮಂದಿಯ ಮೇಲೂ, 50 ಮಂದಿಯ ಮೇಲೂ, 10 ಮಂದಿಯ ಮೇಲೆಯೂ ಅಧಿಕಾರಿಗಳನ್ನಾಗಿ ನೇಮಿಸಬೇಕು ಎಂಬುವಂಥದ್ದು. ಕರ್ತನಲ್ಲಿ ಪ್ರೀತಿಯುಳ್ಳ ಪ್ರಿಯ ದೇವ ಜನರೇ, ಇಲ್ಲಿಂದ ಬಹುಶಃ ಪ್ರಾರಂಭವಾಗಿದ್ದೋ ಏನೋ ನಮ್ಮ ಸಭೆಯಲ್ಲಿ ಹಿರಿಯರ ಆಯ್ಕೆ. ಸಭಾಪಾಲಕರು ಒಬ್ಬರು ಮಾತ್ರವೇ ಕಾರ್ಯಭಾರವನ್ನು ನಡೆಸುವುದಕ್ಕಿಂತ ಜವಾಬ್ದಾರಿಯುತವಾದಂಥ ಕಾರ್ಯಭಾರದ ನಿರ್ವಹಣೆಯಲ್ಲಿ ದೇವರು ನಮ್ಮನ್ನು ಈ ರೀತಿಯಾಗಿ ಆಶೀರ್ವದಿಸಿಕೊಂಡು ಬಂದಿದ್ದಾನೆ. ಅನೇಕರು ಹೀಗೆ ಹೇಳ್ತಾರೆ, ಹಳೆಯ ಒಡಂಬಡಿಕೆ ಪುರುಷ ಪ್ರಧಾನವಾದಂತಹ ಒಂದು ಸಮಾಜವಾಗಿತ್ತು ಎಂಬುದಾಗಿ. ಬಹುಶಃ ಆದ ಕಾರಣವೇನೋ ಮೋಶೆಯ ಮಾವ ತನ್ನ ಅಳಿಯನನ್ನು ನೋಡಿ ಹೇಳ್ತಾನೆ, ಈ ರೀತಿಯಾಗಿ ನೀನು ಕಾರ್ಯಭಾರವನ್ನು ಮಾಡು, ಅನೇಕ ಸಮಯ ತೆಗೆದುಕೊಳ್ಳುವುದಕ್ಕಿಂತ ಕಾರ್ಯಭಾರವನ್ನು ಹಂಚಿಬಿಡು ಎಂಬುದಾಗಿ. ಡಿಸೆಂಟ್ರಲೈಸೇಷನ್ ಪಾಸ್ ಎಂಬುದಾಗಿ ನಾವು ನೋಡ್ತೇವೆ. ಅಲ್ಲಿ ಮೋಶೆ ಬಹಳ ಸಮರ್ಥವಾಗಿ ಹೇಳುವಂಥದ್ದು ಈ 21ನೇ ವಚನವಾಗಿರ್ತದೆ. ಸಮರ್ಥರು, ದೇವಭಕ್ತರು, ನಂಬಿಗಸ್ತರು, ಲಂಚ ಮುಟ್ಟದವರು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಸಂಪನ್ಮೂಲರನ್ನು ದೇವರು ಹುಡುಕುವಂತಹ ಕಾರ್ಯ. ದೇವಜನರಾಗಿ ಈ ಮನೆ ವಾರ್ತೆಯ ಭಾನುವಾರವನ್ನು ಆಚರಿಸುವಂತಹ ನಾನು ನೀವುಗಳು ದೇವರು ನನಗೆ ಕೊಟ್ಟಂತಹ ಜವಾಬ್ದಾರಿಯಲ್ಲಿ ನಾನು ಎಷ್ಟರ ಮಟ್ಟಿಗೆ ಈ ಮನೆ ವಾರ್ತೆಯ ಕಾರ್ಯಭಾರದಲ್ಲಿ ಆ ಒಂದು ನಿರ್ವಹಣೆಯಲ್ಲಿ ನಾನು ಪಾಲನ್ನು ತೆಗೆದುಕೊಂಡಿದ್ದೇನೆ ಎಂಬುದಾಗಿ. ಇಲ್ಲಿ ನೀವು ನೋಡುವುದಾದರೆ ಮೋಶೆಯ ಮಾವ ಮೋಶೆಗೆ ಒಂದು ಕಾರ್ಯವನ್ನು ಭಾಳ ಅಚ್ಚುಕಟ್ಟಾಗಿ ಹಾಕಿಕೊಟ್ಟು ಈ ಕಾರ್ಯದಲ್ಲಿ ನೀನು ಇರು ಎಂಬುದಾಗಿಯೂ ಮತ್ತು ವ್ಯಾಜ್ಯಗಳನ್ನು ಬಿಡಿಸುವಂಥದ್ದು, ವ್ಯಾಜ್ಯಗಳಲ್ಲಿ ಸಂತೋಷ ಸಂಭ್ರಮಗಳನ್ನು ಅವರ ಮಧ್ಯೆ ತರುವಂಥದ್ದು, ಅಷ್ಟೇ ಅಲ್ಲದೆ ಆ ಕಾರ್ಯಭಾರವನ್ನು ಹೊತ್ತಿರುವಂಥವರು ಈ ಕಾರ್ಯಗಳನ್ನು ಮಾಡಿ ಮುಗಿಸಿದ ಮೇಲೆ ಎಲ್ಲರಲ್ಲಿಯೂ ಶಾಂತಿ ಸಮಾಧಾನವನ್ನು ತರುವಂಥದ್ದನ್ನು ಹಳೆಯ ಒಡಂಬಡಿಕೆಯಲ್ಲಿ ನಾವು ನೋಡುವರಾಗಿರುತ್ತೇವೆ. ಸ್ವಲ್ಪ ಹೊತ್ತು ನಾವು ಕೊರಿಂಥ ಸಭೆಗೆ ಬರುವುದಾದರೆ, ಪೌಲನು ಕೊರಿಂಥ ಸಭೆಗೆ
ಬರೆದಂತಹ ಪತ್ರಿಕೆ 2 ಕೊರಿಂಥ 8ನೇ ಅಧ್ಯಾಯ ಪ್ರಾರಂಭದ 15 ವಚನಗಳು. ಮೆಕೆದೋನಿಯ ಸಭೆಯವರ ಔದಾರ್ಯವನ್ನು ಕುರಿತು ಇಲ್ಲಿ ಪೌಲನು ಪ್ರಶಂಸೆ ಮಾಡುವುದನ್ನು ನಾವು ನೋಡ್ತೇವೆ. ಅವರು ಯಾವ ರೀತಿಯಾದಂಥ ಜನಗಳಾಗಿದ್ದರು ಎಂಬುದಾಗಿ ನೀವು ಗಮನಿಸುವುದಾದರೆ, ಆ ಸಭೆಯವರು ಬಹಳ ಹಿಂಸೆ ತಾಳುವವರಾಗಿಯೂ ಮತ್ತು ವಿಪರೀತವಾದಂತಹ ಬಡತನದಲ್ಲಿ ಇದ್ದರೂ ಬಹು ಆನಂದದಿಂದ ತುಂಬಿದವರಾಗಿ ಅತ್ಯಂತ ಔದಾರ್ಯವುಳ್ಳಂಥವರಾಗಿದ್ದರು ಎಂಬುದಾಗಿಯೂ, ಬೇರೆಯವರಿಗೆ ಸಹಾಯ ಮಾಡುವಾಗ ಅವರು ಶಕ್ತಿಯಾನುಸಾರವಾಗಿ ಮಾಡದೆ ತಮ್ಮ ಶಕ್ತಿಯನ್ನು ಮೀರಿ ತಮ್ಮಷ್ಟಕ್ಕೆ ತಾವೇ ಕೊಟ್ಟರು ಎಂಬುದಾಗಿಯೂ ಸಹ ದೇವರ ವಾಕ್ಯದಲ್ಲಿ ನಾವು ಗಮನಿಸ್ತೇವೆ. ಇದೆಲ್ಲದಕ್ಕಿಂತ ಮುಂಚಿತವಾಗಿ ನಾವು ನಮ್ಮನ್ನು ದೇವರಿಗೆ ಒಪ್ಪಿಸಿಕೊಡಬೇಕು. ಅದನ್ನೇ 5ನೇ ವಚನದಲ್ಲಿ ನಾವು ಗಮನಿಸ್ತೇವೆ. ನಾವು ನೆನೆಸಿದ ಪ್ರಕಾರವಾಗಿ ಅವರು ಕೊಡದೆ ಮೊದಲು ತಮ್ಮನ್ನೇ ಕರ್ತನಿಗೆ ಅರ್ಪಿಸಿ ಕೊಟ್ಟರು. ಈ ಮನೆ ವಾರ್ತೆಯ ಸೇವೆಯಲ್ಲಿ ಒಂದು ವೇಳೆ ನೀವು ತೊಡಗಬೇಕಾದರೆ ಸಂಪೂರ್ತಿಯಾಗಿ ನನ್ನನ್ನು ನಾನು ದೇವರಿಗೆ ಒಪ್ಪಿಸಿಕೊಡಬೇಕು. ದೇವರಿಂದ ಬರುವಂತಹ ಕೃಪಾ ವರವನ್ನು ನಾನು ಹೊಂದಿಕೊಳ್ಳಬೇಕು. ಅನಂತರ ದೇವರ ಚಿತ್ತಾನುಸಾರವಾಗಿ ನಮಗೂ ತಮ್ಮನ್ನು ಒಪ್ಪಿಸಿದರು. ನಾನು ಮಾತ್ರವಲ್ಲ, ದೇವರ ಚಿತ್ತಕ್ಕೆ ಮತ್ತೊಬ್ಬರನ್ನೂ ಸಹ ತರುವಂಥದ್ದು. ಹೀಗೆ ನೀವು ದೇವರಿಗೆ ನಿಮ್ಮನ್ನು ಒಪ್ಪಿಸಿಕೊಡುವುದಾದರೆ ದೇವರ ಮೇಲಿನ ನಂಬಿಕೆ, ವಾಕ್ಚಾತುರ್ಯ, ಜ್ಞಾನ, ಸಕಲ ವಿಧವಾದಂತಹ ಕಾರ್ಯದಲ್ಲಿ ನನ್ನನ್ನು ಹಾಗೂ ನಿಮ್ಮನ್ನು ಪ್ರೇರೇಪಿಸುವುದನ್ನು ನಾವು ಕಾಣಬಹುದು. ಅಷ್ಟು ಮಾತ್ರವೇ ಅಲ್ಲದೆ ಧರ್ಮ ಕಾರ್ಯದಲ್ಲಿಯೂ ಸಹ ನಾವು ಸಮೃದ್ಧರಾಗಿ ಇರುವುದನ್ನು ಇಲ್ಲಿ ಕಾಣಬಹುದು. ಹಾಗೆಯೇ ನೀವು ಮುಂದೆ ನೋಡುವುದಾದರೆ ಅವರ ಜೀವಿತ ಎಷ್ಟರ ಮಟ್ಟಿಗೆ ಇತ್ತು ಎಂಬುದಾಗಿ ಹೇಳುವುದಾದರೆ, ಒಬ್ಬನು ಕೊಡುವುದಕ್ಕೆ ಮನಸ್ಸುಳ್ಳವನಾಗಿರುವಲ್ಲಿ ಅವನು ತನ್ನಲ್ಲಿ ಇರುವುದಕ್ಕೆ ಅನುಸಾರವಾಗಿ ಕೊಟ್ಟರೆ ಅದು ಸಮರ್ಪಕವಾಗಿರುವುದು ಎಂಬುದಾಗಿ. ಅವನಿಗೆ ಇಲ್ಲದನ್ನು ದೇವರು ಕೇಳಿಕೊಳ್ಳುವುದಿಲ್ಲ. ದೇವರು ನಮ್ಮನ್ನು ಹೇಗೆ ಬಲಪಡಿಸ್ತಾರೆ ಎಂಬುದಾಗಿ ನೀವು ನೋಡುವುದಾದರೆ, ಕೈ ಎತ್ತಿ ಬೇರೆಯವರಿಗೆ ಕೊಡಲು ನಮ್ಮನ್ನು ಆತನು ಶಕ್ತರನ್ನಾಗಿ ಮಾಡ್ತಾನೆ. ನಾವು ಕೊಡುವಂತಹ ಒಂದು ಕಾಣಿಕೆ ಅದು ದೇವ ಜನರ ಕೊರತೆಗಳನ್ನು ನೀಗಿಸುವಂತೆ ಸ್ವಾಮಿ ಅದನ್ನು ಆಶೀರ್ವದಿಸ್ತಾನೆ. ಅದರ ಮೂಲಕ ದೇವರಿಗೆ ಘನಮಾನ ಬರುತ್ತದೆ ಎಂಬುದಾಗಿ ನಾವು ದೇವರ ವಾಕ್ಯಗಳಲ್ಲಿ ಗಮನಿಸಿದ್ದೇವೆ. ಅದನ್ನೇ ಇಲ್ಲಿ ಹೇಳುವಂಥದ್ದು. ಅವನಿಗೆ ಇಲ್ಲದನ್ನು ದೇವರು ಕೇಳಿಕೊಳ್ಳುವುದಿಲ್ಲ. ನನ್ನನ್ನು ಶಕ್ತರನ್ನಾಗಿ ಮಾಡಿ ನಾನು ಇತರರಿಗೆ ಕೊಡುವ ಹಾಗೆ ದೇವರು ನನ್ನನ್ನು ಬಲಪಡಿಸ್ತಾನೆ. ಮತ್ತೊಂದು ಗೂಢಾರ್ಥವನ್ನು ನಮ್ಮಲ್ಲಿ ಕೆಲವರು ನಾವು ಮರೆತು ಹೋಗಿದ್ದೇವೆ. ಆದಿ ಸಭೆಯಲ್ಲಿ ನೀವು ನೋಡುವಾಗ ಅವರಲ್ಲಿ ಸಮಾನತೆ ಇತ್ತು. ತಮ್ಮಲ್ಲಿದ್ದದ್ದನ್ನು ಮಾರಿ ಅವರು ಬೇರೆಯವರಿಗೆ ಸಹಾಯ ಮಾಡುವಂಥದ್ದನ್ನು ಗಮನಿಸ್ತೇವೆ. ಅದನ್ನೇ 14ನೇ ವಚನದಲ್ಲಿ ನಾವು ಗಮನಿಸ್ತೇವೆ. ಆಂಗ್ಲ ಭಾಷೆಯಲ್ಲಿ ನೋಡುವುದಾದರೆ ಒಂದು ಕಡೆ ಈಕ್ವಾಲಿಟಿ, ಮತ್ತೊಂದು ಕಡೆ ಅದೇ ಕಾರ್ಯವನ್ನು ರೆಸಿಪ್ರೋಕಲ್ ಕಾಲ್ ಎಂಬುದಾಗಿಯೂ ಸಹ ನಾವು ಅರ್ಥೈಸಿಕೊಳ್ಳಬಹುದು. ದೆನ್ ಹೌ ಡು ವಿ ಅಂಡರ್ಸ್ಟ್ಯಾಂಡ್ ದಿಸ್ reciprocal call? In other words, the equality. ಸಮಾನತ್ವವಿರಬೇಕೆಂದು ನನ್ನ ತಾತ್ಪರ್ಯ ಎಂಬುದಾಗಿ ಹೇಳುವಂಥವನು, ನಿಮ್ಮ ಸಮೃದ್ಧಿಯು ಅವರ ಕೊರತೆಗಳನ್ನು ನೀಗಿಸುವುದು. ದೇವರ ವಾಕ್ಯವನ್ನು ಗಮನಿಸಿ. ಮುಂದೆ ಅವರ ಸಮೃದ್ಧಿಯು
ನಿಮ್ಮ ಕೊರತೆಗಳನ್ನು ನೀಗಿಸುವುದು ಎಂಬುದಾಗಿ. ಅದಕ್ಕೆ ನಾನು ಹೇಳಿದೆ, ದಿಸ್ ಈಸ್ ಸಮಥಿಂಗ್ ಲೈಕ್ ರೆಸಿಪ್ರೊಕಲ್ ಆರ್ಡರ್. ಹೀಗೆ ಸಮಾನತ್ವ ಉಂಟಾಗುತ್ತದೆ ಎಂಬುದನ್ನು ನಾವು ಗಮನಿಸ್ತೇವೆ. ಅಷ್ಟು ಮಾತ್ರವಲ್ಲ, ನಿಮ್ಮ ಸಮೃದ್ಧಿಯಲ್ಲಿಯೂ ಅವರ ಕೊರತೆ ನೀಗುವಂಥದ್ದು, ಅವರ ಒಂದು ಸಮೃದ್ಧಿಯಲ್ಲಿ ನಮ್ಮ ಕೊರತೆಯು ನೀಗುವಂಥದ್ದನ್ನು ನಾವು ಗಮನಿಸುವರಾಗಿರುತ್ತೇವೆ. ಹಾಗೆಯೇ ಮತ್ತಾಯನು ಬರೆದ ಸುವಾರ್ತೆಗೆ ನಾವು ಬರೋಣ. ದೇವರ ವಾಕ್ಯ ಭಾಳ ಸ್ಪಷ್ಟವಾಗಿ ತಿಳಿಸಲ್ಪಡ್ತದೆ. ಲೋಕದಲ್ಲಿರುವಂತಹ ಮನುಷ್ಯರಾದಂಥ ನಾವು, ದೇವರ ಸ್ವಾರೂಪ್ಯ ಜೀವಶ್ವಾಸವನ್ನು ಹೊಂದಿರುವಂತಹ ನಾವು ಅನೇಕ ರೀತಿಯಲ್ಲಿ ತಲಾಂತುಗಳನ್ನು ಹೊಂದಿದವರಾಗಿ ಈ ಲೋಕದಲ್ಲಿ ನಾವಿದ್ದೇವೆ. ಆದರೆ ಈ ದಿನಮಾನಗಳಲ್ಲಿ ದೇವರು ಕೊಟ್ಟಂತಹ ತಲಾಂತುಗಳು, ನಮ್ಮ ಯೌವನಸ್ಥರನ್ನು ನೀವು ಗಮನಿಸುವುದಾದರೆ ಆ ತಲಾಂತನ್ನು ಅವರು ಎಲ್ಲಿ ಉಪಯೋಗಿಸ್ತಾ ಇದ್ದಾರೆ? ಯಾರ ಮಹಿಮೆಗೋಸ್ಕರವಾಗಿ ಉಪಯೋಗಿಸ್ತಾ ಇದ್ದಾರೆ? ತಂದೆ ತಾಯಿಗಳ ಪರಿಶ್ರಮವೇನಾಯಿತು? ತಂದೆ ತಾಯಿಗಳು ಅವರನ್ನು ಸಿದ್ಧ ಮಾಡಿದಂಥ ದಿನಮಾನಗಳು, ಪ್ರಾರ್ಥನೆಗಳು, ಉಪವಾಸಗಳು, ಇವೆಲ್ಲಕ್ಕೂ ಸಹ ಅರ್ಥ ಉಂಟಾ ಎಂಬುದಾಗಿ ನಾವು ಗಮನಿಸ್ಬೋದು. ಸ್ಟುವರ್ಡ್ಶಿಪ್, ರೆಸ್ಪಾನ್ಸಿಬಲ್ ರಿಸೋರ್ಸ್ ಮ್ಯಾನೇಜ್ಮೆಂಟ್, ಜವಾಬ್ದಾರಿಯುತವಾದಂಥ ಕಾರ್ಯಭಾರದ ನಿರ್ವಹಣೆ. ದೇವರಿಂದ ತಲಾಂತನ ತೆಗೆದುಕೊಂಡಂತಹ ನಾನು ದೇವರಿಗೆ ನನ್ನ ಪ್ರಯತ್ನದ ಮೂಲಕವಾಗಿ ಘನಮಾನ ಮಹಿಮೆಗಳನ್ನು ನಾನು ತರುತ್ತಾ ಇದ್ದೇನಾ? ಈ ಒಂದು ಸಂದರ್ಭದಲ್ಲಿ ಮತ್ತಾಯನು ಬರೆದ ಸುವಾರ್ತೆ 25ನೇ ಅಧ್ಯಾಯ 14ರಿಂದ 30ರವರೆಗೆ ಸ್ವಾಮಿ ಹೇಳಿದಂಥ ಮತ್ತೊಂದು ಸಾಮ್ಯ ರೂಪವಾದಂಥ ದೃಷ್ಟಾಂತವನ್ನು ನಾವು ಗಮನಿಸ್ತೇವೆ. ದೇಶಾಂತರಕ್ಕೆ ಹೋಗುವ ಒಬ್ಬ ಮನುಷ್ಯನು ತನ್ನ ಆಳುಗಳನ್ನು ಕರೆದು ಅವರಿಗೆ ತನ್ನ ಆಸ್ತಿಯನ್ನು ಒಪ್ಪಿಸಿ ಕೊಟ್ಟಂತಿಹುದು ಎಂಬುದಾಗಿ. ಅದನ್ನು ಸಂಕ್ಷಿಪ್ತವಾಗಿ ನಾವು ನೋಡುವುದಾದರೆ, ಒಬ್ಬನಿಗೆ 5 ತಲಾಂತು, ಮತ್ತೊಬ್ಬನಿಗೆ 2 ತಲಾಂತು, ಮತ್ತೊಬ್ಬನಿಗೆ 1 ತಲಾಂತು. 5 ತಲಾಂತು ಹೊಂದಿದವನು ದೇವರ ಮಹಿಮೆಗೋಸ್ಕರವಾಗಿ ಮತ್ತೆ 5 ತಲಾಂತುಗಳನ್ನು ಆತನು ಸಿದ್ಧ ಮಾಡಿಕೊಂಡು ಇರ್ತಾನೆ. ಯಾವಾಗ ತನ್ನ ಯಜಮಾನನು ಬರ್ತಾನೋ, ಯಾವಾಗ ಲೆಕ್ಕ ಕೇಳ್ತಾನೋ ಆತನಿಗೆ ಗೊತ್ತಿರಲಿಲ್ಲ. 2 ಹೊಂದಿದವನು ಅದೇ ರೀತಿಯಲ್ಲಿದ್ದಾನೆ. ನಿಮಗೆ ವಿಷಯ ಗೊತ್ತಿರೋದ್ರಿಂದ ಸ್ವಲ್ಪ ವೇಗವಾಗಿ ಹೋಗ್ತಾ ಇದ್ದೇನೆ. ಅವರ ಜೀವಿತ ಆಗಿರುವುದಾದರೆ ನಮ್ಮ ಜೀವಿತ ಹೇಗಿದೆ? ತಲಾಂತನ ಹೊಂದಿದಂತಹ ನಾನು ಬೇರೆ ತಲಾಂತುಗಳನ್ನು ನಾನು ಸಂಪಾದಿಸಿದ್ದೇನಾ? ಮನೆ ವಾರ್ತೆ ಅಂದರೆ ಏನರ್ಥ? ಇಟ್ ಈಸ್ ನಾಟ್ ಗಾಸಿಪ್, ಇಟ್ಸ್ ನಾಟ್ ಸಮಥಿಂಗ್ ಎಲ್ಸ್. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ದೇವರು ನಮ್ಮನ್ನು ಕರೆದಿದ್ದಾನೆ, ಎಸ್ ಕಮಿಷನ್ಡ್ ಅಸ್. ಹಾಗಿರುವುದಾದರೆ ದೇವರ ಕರೆಯುವಿಕೆ, ಆತನು ನಂಬಿಗಸ್ತನಾಗಿ ನನ್ನನ್ನು ಈ ಲೋಕದಲ್ಲಿ ಒಂದು ಕ್ಷೇತ್ರದಲ್ಲಿ ಇಟ್ಟು, ನನ್ನ ಸಾಧನ ಇದು, ಲೋಕಕ್ಕೆ ನೀವು ಬೆಳಕಾಗಿದ್ದೀರಿ ಎಂಬುದಾಗಿ ಹೇಳಿದ ದೇವರು ಮನೆ ವಾರ್ತೆ ಎಂಬುದಾಗಿ ಹೇಳುವಾಗ, ನಾನು ನಿಮಗೆ ಕೊಟ್ಟಂತಹ ಈ ಸತ್ಯವಾಕ್ಯವನ್ನು ನೀವು ಬೇರೆಯವರಿಗೆ ತಿಳಿಸಿದ್ದೀರಾ ಎಂಬುದಾಗಿ ಕೇಳುವುದಾದರೆ, ನಾವೆಲ್ಲರೂ ಹೇಳ್ತೇವೆ 2ನೇ ಆಗಮನಕ್ಕೆ ನಾವು ಕಾದಿದ್ದೇವೆ, ಕ್ರಿಸ್ತನು ಬರುತ್ತಾನೆ, ನಾನು ಜಯಶಾಲಿ ಆಗ್ತೇನೆ, ನಾನು ಕರ್ತನ ಸಂಗಡ ಪರಲೋಕಕ್ಕೆ ಹೋಗ್ತೇನೆ ಎಂಬುದಾಗಿ ಹೇಳ್ತೇವೆ. ಆದರೆ ಸ್ವಾಮಿ ಬಂದು ನನ್ನನ್ನು ಪ್ರಶ್ನಿಸುವಾಗ 5 ತಲಾಂತು ಹೊಂದಿದವನು ಯಜಮಾನನ ಮುಂದೆ ಬಹಳ ಧೈರ್ಯವಾಗಿ ಹೇಳ್ತಾನೆ. 20ನೇ ವಚನ, ಮುಂದೆ ಬಂದು ಇನ್ನೂ 5 ತಲಾಂತು ತಂದು, ಸ್ವಾಮಿ ನೀನು 5 ತಲಾಂತನ್ನು ನನಗೆ ಕೊಟ್ಟಿದ್ದೀಯಲ್ಲ, ಈಗೋ ಇನ್ನು 5 ತಲಾಂತನ್ನು ಸಂಪಾದಿಸಿದ್ದೇನೆ. ಆಗ ದಣಿಯು ಹೇಳುವಂಥದ್ದೇನು? ಬಲ ನಂಬಿಗಸ್ತನಾದಂತಹ ಒಳ್ಳೆಯ ಆಳು ನೀನು, ಸ್ವಲ್ಪ ಕೆಲಸದಲ್ಲಿ ನಂಬಿಗಸ್ತನಾಗಿದ್ದಿ, ದೊಡ್ಡ ಕೆಲಸದಲ್ಲಿ ನಿನ್ನನ್ನು ಇಡುತ್ತೇನೆ. 5 ತಲಾಂತು ಹೊಂದಿದವನಿಗೆ 2 ತಲಾಂತು ಹೊಂದಿದವನಿಗೆ ಈ ಆಶೀರ್ವಾದ. ನ್ಯಾಯ ತೀರ್ಪಿನಲ್ಲಿ ಸ್ವಾಮಿ ನನ್ನನ್ನು ನಿಮ್ಮನ್ನು ನೋಡಿ, ಬಲ ನಂಬಿಗಸ್ತನಾದಂಥ ಒಳ್ಳೆಯ ಆಳು ನೀನು,
ಲೋಕದ ಕಟ್ಟ ಕಡೆಗೆ ಹೋಗಿ ಸುವಾರ್ತೆಯನ್ನು ಸಾರು ಎಂಬುದಾಗಿ ನಾನು ನಿನಗೆ ಹೇಳಿದ್ದೆ. ಹೌದಾ? ಅವರನ್ನು ಆಶೀರ್ವದಿಸು, ತಂದೆ, ಕುಮಾರ, ಪರಿಶುದ್ಧಾತ್ಮನೆಂಬ ತ್ರಿಯೇಕ ದೇವರಲ್ಲಿ ಅವರನ್ನು ಆಶೀರ್ವದಿಸು ಎಂಬುದಾಗಿಯೂ ಸಹ ನಾನು ಹೇಳಿದ್ದೆ. ಒಂದು ವೇಳೆ ನಿನ್ನನ್ನು ಸ್ವೀಕರಿಸದೇ ಇದ್ದಂತಹ ಜನರು ಇರುವುದಾದರೆ ನಿನ್ನ ಕಾಲಿನ ಧೂಳನ್ನು ಅಲ್ಲಿ ಬಿಟ್ಟು ಬಾ ಎಂಬುದಾಗಿಯೂ ಸಹ ನಾನು ಹೇಳಿದ್ದೆ. ನಿನಗೆ ಅನೇಕ ತಲಾಂತುಗಳನ್ನು ಕೊಟ್ಟಿದ್ದೆ. ರೋಗಗಳನ್ನು ಬಿಡಿಸುವಂಥದ್ದು, ಅಂಗವಿಕಲರನ್ನು ಅವರ ನಿರ್ಬಲಾವಸ್ಥೆಯಿಂದ ಬಿಡಿಸುವಂಥದ್ದು, ಕಷ್ಟ, ನೋವು, ಸಂಕಟ, ಹಿಂಸೆಗಳಲ್ಲಿರುವವರನ್ನು ಬಿಡಿಸುವಂಥದ್ದು, ಆ ದೈವಿಕ ಪ್ರೀತಿಯನ್ನು ಪ್ರತಿಬಿಂಬಿಸುವ ನನ್ನ ಸಾಧನವಾಗಿ ಈ ಲೋಕದಲ್ಲಿ ಇರು ಎಂಬುದಾಗಿ ಕರ್ತನು ಹೇಳಿದನಲ್ಲ. ಹಾಗಿರುವುದಾದರೆ ನಮ್ಮ ಕೆಲಸ ಕಾರ್ಯಗಳು ಹೇಗೆ ಬರ್ತವೆ? ಒಂದು ತಲಾಂತು ಹೊಂದಿದವನ ಬಳಿಗೆ ನಾವು ಬರೋಣ. ಆತನು ಬಂದು, ದೇವರು ನನ್ನನ್ನು ನೋಡಿ, ನನ್ನ ಸಾಮರ್ಥ್ಯವನ್ನು ನೋಡಿ ನನಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟಿರುವುದಾದರೆ, ಅಥವಾ ಒಂದು ಶೋಧನೆ ನನಗೆ ಬರ್ತದೆ ಎಂಬುದಾಗಿ ಹೇಳುವುದಾದರೆ, ದೇವರು ಆಕೆ ಬಹಳ ಸ್ಪಷ್ಟವಾಗಿ ಹೇಳ್ತಿದೆ, ಕರ್ತನು ನಿನ್ನನ್ನು ಕರೆದಾಗ ನೀನು ಯಾವ ಸ್ಥಿತಿಯಲ್ಲಿದ್ದೀಯೋ ಆ ಸ್ಥಿತಿಯಿಂದ ನಿನ್ನನ್ನು ಬಿಡಿಸಿಕೊಳ್ಳುವುದಕ್ಕಾದರೆ ನೀನು ಬಿಡಿಸಿಕೋ, ಇಲ್ಲ ಎಂಬುದಾಗಿ ಹೇಳುವುದಾದರೆ ಕರ್ತನನ್ನು ಬೇಡಿಕೋ, ಕರ್ತನು ನಿನ್ನನ್ನು ಬಿಡಿಸುವನೆಂಬುದಾಗಿ. ಅಂಥ ವಾಗ್ದಾನವನ್ನು ಹೊಂದಿದಂತಹ ನಾವು ಈ ದಿನಮಾನಗಳಲ್ಲಿ ಯಾವ ಮನವಾರ್ತೆಯವರಾಗಿದ್ದೇವೆ? ಕರ್ತನೆ, ಅವರನ್ನು ನೋಡು ಆಶೀರ್ವದಿಸಿದ್ದೆ, ಇವರನ್ನು ನೋಡು ಆಶೀರ್ವದಿಸಿದ್ದೆ, ಆದರೆ ನನ್ನನ್ನು ಹೀಗೆ ಮಾಡಿಬಿಟ್ಟಿಯಲ್ಲ ಎಂಬುದಾಗಿ ಕೇಳುವಂತಹ ಜನರೊಂದಿಗೆ ನಾವಿದ್ದೇವ. ಅದೇ ಈ ಒಂದು ತಲಾಂತು ತೆಗೆದುಕೊಂಡಂತಹ ವ್ಯಕ್ತಿ ಬಂದು ಹೇಳುವಂಥ ಮಾತುಗಳು. ಸ್ವಾಮಿ, ನೀನು ಕಠಿಣ ಮನುಷ್ಯನು, ನೀನು ಬಿತ್ತದಿರುವುದಲ್ಲಿ ಕೊಯ್ಯುವನು, ನೀನು ತೂರದಿರುವಲ್ಲಿ ರಾಶಿ ಮಾಡಿಕೊಳ್ಳುವನು. ಎಂಥ ಮಾತುಗಳು ನೋಡ್ರಿ ಎಂಬುದಾಗಿ ತಿಳಿದು ಹೆದರಿಕೊಂಡು ಹೋಗಿ ನಿನ್ನ ತಲಾಂತನ್ನು ಭೂಮಿಯಲ್ಲಿ ಬಚ್ಚಿಟ್ಟಿದ್ದನು. ಈಗೋ ನಿನ್ನದು ನಿನಗೆ ಸಂದದೆ ಎಂಬುದಾಗಿ. ಆಗ ದಣಿಯಿಂದ ಬಂದಂತಹ ವಾಕ್ಯವೇನು? ನೀನು ಮೈಗಳ್ಳ, ಸೋಮಾರಿ, ಕೆಟ್ಟ ಆಳು. ಎರಡನೆಯ ನ್ಯಾಯ ತೀರ್ಪಿನಲ್ಲಿ ಸ್ವಾಮಿ ಒಂದು ವೇಳೆ ನನ್ನನ್ನು ನೋಡಿ ಈ ಮಾತನ್ನು ಹೇಳುವುದಾದರೆ ನನಗೆ ಯಾರು ಗತಿ? ಈಗಲೂ ಎಚ್ಚೆತ್ತುಕೊಳ್ಳುವಂತಹ ಸಮಯ ಬಂದಿದೆ. ಆ ಸಮಯ ನನ್ನ ಕಾರ್ಯಭಾರದ ಮೇಲೆ ಅದು ನಿರ್ಧಾರವಾಗಿರ್ತದೆ. ಬಲ ನಂಬಿಗಸ್ತನಾದಂತಹ ಒಳ್ಳೆಯ ಆಳು ನೀನು, ಸ್ವಲ್ಪ ಕೆಲಸದಲ್ಲಿ ನೀನು ನಿನ್ನ ಕಾರ್ಯವನ್ನು ತೋರಿಸಿದೆ ಎಂಬುದಾಗಿ ನಾವು ಆಶೀರ್ವಾದವನ್ನು ಪಡೆದುಕೊಳ್ಳುತ್ತೇವೆ. ಸ್ವಲ್ಪ ಹೊತ್ತು ನನ್ನ ಸಂಗಡ ಪ್ರಕಟಣೆಗಳ ಗ್ರಂಥ 3ನೇ ಅಧ್ಯಾಯದ 11ನೇ ವಚನಕ್ಕೆ ಬನ್ನಿರಿ. ಎರಡನೇ ಆಗಮನಕ್ಕಾಗಿ ಕಾದು ನಿಂತಿರುವಂಥ ನಮ್ಮನ್ನು ಸ್ವಾಮಿ ನೋಡಿ ಹೇಳ್ತಾನೆ, ಬೇಗನೆ ಬರುತ್ತೇನೆ, ನಿನಗಿರುವುದನ್ನು ಹಿಡಿದುಕೊಂಡಿರು. ಯಾವುದನ್ನು ನೀನು ಹಿಡಿದುಕೊಂಡಿದ್ದೀಯಾ? ನಿನ್ನ ಜಯಮಾಲೆಯನ್ನು ಯಾರೂ ಅಪಹರಿಸಬಾರದು. ಅಲ್ಲಿಗೆ ನಾನು ಹಾಗೂ ನೀವು ಎಂದೂ ಬಾಡದ ಜಯಮಾಲೆಯನ್ನು ಹೊಂದುವುದಕ್ಕಾಗಿಯೇ ಆತನಲ್ಲೇ ಮನೆವಾರ್ತೆಯವರಾಗಿ ಕರೆಯಲ್ಪಟ್ಟಿದ್ದೇವೆ. ಅದೇ ಅಧ್ಯಾಯದ 3ನೇ ಅಧ್ಯಾಯ 3ನೇ ವಚನವನ್ನು ನೀವು ನೋಡುವುದಾದರೆ, ನೀನು ಎಚ್ಚರವಾಗಿರಲ್ಲದಿದ್ದರೆ ಕಳ್ಳನು ಬರುವಂತೆ ಬರುವೆನು, ನಾನು ಯಾವ ಗಳಿಗೆಯಲ್ಲಿ ನಿನ್ನ ಮೇಲೆ ಬರುವನೋ ಅದು ನಿನಗೆ ತಿಳಿಯುವುದೇ ಇಲ್ಲ. ಅಂತಿಮ ದಿನಮಾನಗಳಲ್ಲಿದ್ದೇವೆ. ದೇವರು ಕೊಟ್ಟಂತಹ ತಲಾಂತನ್ನು, ದೇವರು ನನಗೆ ಕೊಡಲಿರುವಂತಹ ಆ ಎಂದು ಬಾಡದೇ ಇರುವಂತಹ ಜಯಮಾಲೆಯನ್ನು ಸ್ವೀಕರಿಸುವಂಥ ಆತನ ಮಕ್ಕಳಾಗಿ ಆತನ ಪಾದ ಸನ್ನಿಧಿಗೆ ಬರೋಣ. ದೇವರು ಹೀಗೆ ನಿಮ್ಮನ್ನು, ನಿಮ್ಮ ಕುಟುಂಬವನ್ನು, ನಿಮ್ಮ ಸೇವೆಯನ್ನು, ನಿಮ್ಮ ಜವಾಬ್ದಾರಿಯುತವಾದಂಥ ಕಾರ್ಯಭಾರದ ನಿರ್ವಹಣೆಯಲ್ಲಿ ನಿಮ್ಮನ್ನು ತ್ರಿಯೇಕ ದೇವರು ತಾನೇ ಬಲಪಡಿಸಿ ನಡೆಸಲಿ.
ಆಮೇನ್. ನಾವೆಲ್ಲರೂ ನಾವು ನಂಬಿರುವಂತಹ ಅಪೋಸ್ತಲರ ವಿಶ್ವಾಸ ಸೂತ್ರವನ್ನು ಆಯ್ಕೆ ಮಾಡೋಣ. ಪುಟ 128, ಹುದುವಾದ ಪುಸ್ತಕದಲ್ಲಿ 128. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನ ಏಕಕುಮಾರನಾಗಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತ ನಂಬುತ್ತೇನೆ. ಈತನ ಪರಿಶುದ್ಧಾತ್ಮನಿಂದ ಕನ್ಯಾಮರಿಯಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಒಂತಿಪಿಲಾತನ ಅಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿಲ್ಬೆಗೆ ಜಡೆಯಲ್ಪಟ್ಟು ಸತ್ತು ಹೂಣಲ್ಪಟ್ಟು ಪಾತಾಳಕ್ಕೆ ಇಳಿದು 3ನೇ ದಿವಸದಲ್ಲಿ ಸತ್ತವರಿಗಿಂದ ಎದ್ದು ಪರಲೋಕಕ್ಕೆ ಏರಿ ಹೋಗಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಪಾದಪಾರ್ಶ್ವದಲ್ಲಿ ಕುಳಿತುಕೊಂಡಿರುತ್ತಾನೆ. ಈತನು ಅಲ್ಲಿಂದ ಬಂದು ಬದುಕಿರೋರಿಗೂ ಸತ್ತವ್ರಿಗೂ ನ್ಯಾಯ ತೀರಿಸಿ ನಂಬುತ್ತೇನೆ. ನಾನು ಪರಿಶುದ್ಧ ಆತ್ಮನ ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು ಭಕ್ತರ ಅನ್ಯೋನ್ಯತೆ, ಪಾಪದ ಪರಿಹಾರ, ದೇಹದ ಪುನರುತ್ಥಾನವು, ನಿತ್ಯ ಜೀವ ಉಂಟೆಂದು ನಂಬುತ್ತೇನೆ. ಆಮೇನ್. ಪ್ರಾರ್ಥನೆ ಮಾಡೋಣ. ಕೃಪೆಯುಳ್ಳ ದೇವರೇ, ಈ ಆರಾಧನೆಯಲ್ಲಿ ಪಾಲ್ಗೊಳ್ಳಲು ನಮ್ಮೆಲ್ಲರಿಗೂ ನೀಡಿದ ಅವಕಾಶಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ನಾವು ಮನೆ ವಾರ್ತೆತನ ಭಾನುವಾರ ಆಚರಿಸುವಾಗಲೂ ನಮ್ಮ ಸೇವಾ ಜವಾಬ್ದಾರಿಗಳನ್ನು ಅರಿಯುವಂತೆಯೂ ಅದರಲ್ಲಿ ಪಾಲುಗಾರರಾಗುವಂತೆಯೂ ನಮ್ಮೆಲ್ಲರನ್ನು ಆಶೀರ್ವದಿಸಿ ಮುನ್ನಡೆಸು. ಈ ಸಮಯದಲ್ಲಿ ಅನೇಕ ಸ್ಥಳಗಳಲ್ಲಿ ನಡೆಯುವಂಥ ಆರಾಧನೆಗಳನ್ನು ಆಶೀರ್ವದಿಸು. ಅಲ್ಲಿ ಆರಾಧನೆಗಳನ್ನು ನಡೆಸುವಂಥ ಸಭಾಪಾಲಕರನ್ನು, ಸಭೆಯ ಸದಸ್ಯರನ್ನು, ಇನ್ನಿತರ ಎಲ್ಲ ಜನರನ್ನು ಆಶೀರ್ವದಿಸು. ಅಲ್ಲಿ ನಡೆಯುವಂಥ ಆರಾಧನೆಗಳಲ್ಲಿಯೂ ಅವರೊಂದಿಗಿದ್ದು ಎಲ್ಲ ರೀತಿಯಲ್ಲಿಯೂ ಅವರನ್ನು ಮುನ್ನಡೆಸಿ ಆಶೀರ್ವದಿಸು. ಈ ಸಮಯದಲ್ಲಿ ತಮ್ಮ ಜನ್ಮದಿನಗಳನ್ನು, ತಮ್ಮ ಮದುವೆಯ ವಾರ್ಷಿಕೋತ್ಸವಗಳನ್ನು ಹಾಗೂ ಇನ್ನಿತರ ಆಚರಣೆಗಳನ್ನು ಮಾಡುವಂಥ ಪ್ರತಿಯೊಬ್ಬ ಸಹೋದರ ಸಹೋದರಿಯರನ್ನು ಆಶೀರ್ವದಿಸು. ಅವರೊಂದಿಗಿದ್ದು ಇಲ್ಲಿವರೆಗೂ ನೀನು ನಡೆಸುತ್ತಾ ಬಂದಿರುತ್ತಿ, ಮುಂದೆಯೂ ಬರುವಂಥ ದಿನಗಳಲ್ಲಿಯೂ ನೀನೇ ಅವರೊಂದಿಗಿದ್ದು ಎಲ್ಲ ರೀತಿಯಲ್ಲೂ ಅವರನ್ನು ನಡೆಸು. ನಾವು ಮಾಡುವಂಥ ಪ್ರತಿಯೊಂದು ಆರಾಧನೆಗಳಲ್ಲಿಯೂ ನಮ್ಮೊಂದಿಗಿದ್ದು ಎಲ್ಲ ರೀತಿಯಲ್ಲೂ ನಮ್ಮನ್ನು ಆಶೀರ್ವದಿಸು. ನಿನ್ನ ಮಗನಾದ ಕ್ರಿಸ್ತನ ಮಾದರಿಯನ್ನು ಪಾಲಿಸುತ್ತಾ ಪ್ರೀತಿ, ತಾಳ್ಮೆ, ಸೇವಾ ಮನೋಭಾವಗಳನ್ನು ಬೆಳೆಸಿ ನಮ್ಮ ವಿವಿಧ ಕೆಲಸ ಕಾರ್ಯಗಳಲ್ಲಿಯೂ ನಮ್ಮನ್ನು ಮುನ್ನಡೆಸಿ ಆಶೀರ್ವದಿಸು. ದೇವರೇ, ಈ ಕೋವಿಡ್-19ನ ಸಂದಿಗ್ಧ ಪರಿಸ್ಥಿತಿಯಲ್ಲಿಯೂ ನಮ್ಮೆಲ್ಲರನ್ನು ಹಾಗೂ ಲೋಕಾದ್ಯಂತ ಇರುವ ಎಲ್ಲ ಜನರನ್ನು ನಿನ್ನ ಸಂರಕ್ಷಣಾ ಹಸ್ತಕ್ಕೆ ಒಪ್ಪಿಸಿಕೊಡುವರಾಗಿದ್ದೇವೆ. ಕಾಯಿಲೆಗೊಳಗಾದವರನ್ನು, ಇನ್ನಿತರ ಎಲ್ಲ ಜನರನ್ನು ಸೂಕ್ತ ರೀತಿಯಲ್ಲಿ ಅವರಿಗೆ ಬೇಕಾದ ಚಿಕಿತ್ಸೆ ಹೊಂದುವಂತೆಯೂ ಈ ಸೇವೆಯಲ್ಲಿ ವಿವಿಧ ರೀತಿಯಲ್ಲಿ ನಿರೀಕ್ಷೆ, ಸ್ವಸ್ಥತೆ, ನಂಬಿಕೆ ಮೂಡಿಸುವಲ್ಲಿ ಕಾರ್ಯ ಮಾಡುವ ಪ್ರತಿಯೊಬ್ಬರನ್ನು ಆಶೀರ್ವದಿಸು. ನಮ್ಮೆಲ್ಲ ಆರಾಧನೆಗಳನ್ನು, ಪ್ರಾರ್ಥನೆಗಳನ್ನು, ಬೇಡಿಕೆಗಳನ್ನು ಯೇಸುಕ್ರಿಸ್ತನ ನಾಮದಲ್ಲಿ ನಿನ್ನಲ್ಲಿ ಸಮರ್ಪಿಸುವವರಾಗಿದ್ದೇವೆ. ಆಮೇನ್. ನಿರ್ಗಮನಕ್ಕಾಗಿ ಹಾಡಿಕೊಳ್ಳುವ ಸಂಗೀತಗಳಲ್ಲಿ 151ನೆಯ ಸಂಗೀತವಾದಂತಹ ಬನ್ನಿ ಪಶ್ಚಾತ್ತಾಪದಿಂದ ಸ್ವಾಮಿ ಹತ್ರ ಬರುವ ಎಂಬ ಸಂಗೀತವನ್ನು ಹಾಡಿಕೊಳ್ಳೋಣ. Amen.
ನಾವೆಲ್ಲರೂ ಒಟ್ಟಾಗಿ ಕರ್ತನು ತಾನೇ ಕಲಿಸಿಕೊಟ್ಟ ಪ್ರಾರ್ಥನೆಯನ್ನು ಹೇಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಾವು ಪರಿಶುದ್ಧವನ್ನು ಎಣಿಸಲ್ಪಡಲಿ, ರಾಜ್ಯವು ಬರಲಿ, ನಿಶ್ಚಿತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ದಯ ಪಾಲಿಸಿ, ನಮಗೆ ತಪ್ಪು ಮಾಡಿದ್ರು ನಾವು ಕ್ಷಮಿಸಿದ ನಮ್ಮ ತಪ್ಪುಗಳನ್ನು ಕ್ಷಮಿಸಿ, ಅದನ್ನು ಶೋಧನೆಗಳು ಸೇರಿಸಿ ಕೇಳಿಂದ ತಪ್ಪಿಸಿ, ರಾಜ್ಯವು ಬಲವು ಮಹಿಮೆಯು ನಿನ್ನದೇ. ಆಮೆನ್. ಕರ್ತನು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ಕರ್ತನು ಪ್ರಸನ್ನ ಮುಖದಿಂದ ನಿಮ್ಮನ್ನು ನೋಡಿ ನಿಮ್ಮ ಮೇಲೆ ದಯ ಬಿಡಲಿ. ಕರ್ತನು ನಿಮ್ಮ ಮೇಲೆ ಕೃಪಾ ಕಟಾಕ್ಷವಿಟ್ಟು ನಿಮಗೆ ಶಾಂತಿಯನ್ನು ಅನುಗ್ರಹಿಸಲಿ. ಆಮೆನ್.